ಅಲ್ಲಿನ ಕೆಲ ದಾಖಲೆಗಳು ಬೆಂಕಿಗೆ ಆಹುತಿ. ಎಸ್ ವೀಕ್ಷಕರೇ, ಅಫಜಲ್ಪುರ ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಲ್ಲಿ ಸುಮಾರು 10 ಗಂಟೆಗೆ ಬೆಂಕಿ ಹತ್ತಿ ಕೆಲವು ದಾಖಲೆಗಳು ಸುಟ್ಟ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಇಲಾಖೆಯ ಕಾರ್ಯಾಲಯದಲ್ಲಿ ಸುಮಾರು 5 ಸಿಸ್ಟಮ್ ಚೇಂಬರ್ಗಳಿದ್ದು ಅದರಲ್ಲಿ ಒಂದೇ ಸಿಸ್ಟಮ್ ಚೇಂಬರ್ ನಲ್ಲಿರುವ ದಾಖಲೆಗಳು ಸುಟ್ಟಿರುವುದು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತಿದೆ. ಏಕೆಂದರೆ ಅಲ್ಲಿಯ ಸ್ಥಿತಿಗತಿ ವೀಕ್ಷಣೆ ಮಾಡಿದ ಶಿಕ್ಷಕರು ಮತ್ತು ಅಲ್ಲಿರುವ ವಿದ್ಯುತ್ ಪರಿಕರಗಳಿಂದ ಯಾವುದೇ ಅನಾಹುತ ಆಗಿರುವುದಿಲ್ಲ ಎಂಬ ಮಾತುಗಳು ಕೇಳಿಬರುತ್ತಿದೆ. ಅಲ್ಲದೆ ಈ ಇಲಾಖೆಯಲ್ಲಿ ಸಾದಿಲ್ವಾರು ಖರ್ಚು ವೆಚ್ಚದ ಮಾಹಿತಿ ದಾಖಲೆಗಾಗಿ ಉದಂತ ನ್ಯೂಸ್ ಮಾಹಿತಿ ಹಕ್ಕಿನಲ್ಲಿ ಸುಮಾರು 6 ತಿಂಗಳ ಹಿಂದೆ ಅರ್ಜಿ ನೀಡಿದರೂ ಮಾಹಿತಿ ನೀಡುವಲ್ಲಿ ವಿಳಂಬ ನೀತಿ ಅನುಸರಿಸಿದ್ದು, ಕೆಲವು ದಾಖಲೆಗಳು ನೀಡಿ ಇನ್ನು ಕೆಲವು ದಾಖಲೆಗಳು ನೀಡದೇ ಇರುವುದು ಹಾಗೂ ಉದಂತ ನ್ಯೂಸ್ ಮಾಹಿತಿ ಕೇಳಿರುವುದು ಲಲಿತಾ ಅವರ ಕರ್ತವ್ಯ ಅವಧಿಯಲ್ಲಿನ ಮಾಹಿತಿ. ಇಂದು ಕೂಡ ಸುಟ್ಟಿರತಕ್ಕಂಥ ದಾಖಲೆಗಳು ಲಲಿತಾ ಅವರ ಚೇಂಬರ್ ನಲ್ಲಿರತಕ್ಕಂಥ ದಾಖಲೆಗಳು ಮಾತ್ರ. ಹಾಗಾಗಿ ಒಂದು ವೇಳೆ ಈ ಎಲ್ಲಾ ದಾಖಲೆಗಳು ನೀಡಿದ್ದೇ ಆದಲ್ಲಿ ಇಲಾಖೆಯ ಸಾದಿಲ್ವಾರ್ ಭ್ರಷ್ಟಾಚಾರ ಹೊರಬರುವ ಸಾಧ್ಯತೆಯಿಂದ ಈ ಕಾರಣ ಹೇಳಲು ದಾಖಲೆಗಳನ್ನು ಸುಟ್ಟಿರಬಹುದಾ ಎಂಬ ಪ್ರಶ್ನೆ ಮೂಡುತ್ತಿದೆ. ಈ ನಿಟ್ಟಿನಲ್ಲಿ ಅಫಜಲ್ಪುರ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ತನಿಖೆ ಕೈಗೊಳ್ಳಲಿ ಎಂಬುದೇ ಉದಂತ ನ್ಯೂಸ್ನ ಕಳಕಳಿ. ಅದೊಂದು ಇದೈತಲ್ಲ ಕಂಪ್ಯೂಟರ್ ಇಲ್ಲೈತಲ್ಲ ಆ ಕಡೆ ಬಂದಿರಿ ಇವೇನು ಕೂಡ ಕಾಗಪದ ಇಟ್ಟಿರ್ಬೇಕು ವಿಶೇಷ ಎಷ್ಟು ಇದೇವೇನು ಅದೇ ಇದ್ವಲ್ಲಕ್ಕ ಇಂಪ್ಲಿಮೆಂಟ್ ಸರ್ ನೋಡ್ರಿ, ಇದು ಕರೆಂಟ್ ಶಾಕ್ ಸರ್ಕ್ಯೂಟ್ಲಿಂದ ಅಲ್ಲ ಅಂತ ನಮ್ಮ ಮಾಹಿತಿಗಳದಾವ ಸರ್. ಹಿಂಗೆ ಹೇಳ್ತಾ ಇದ್ದಾರೆ. ಏನು ಅದು ಇದ್ರದ್ದು ಅಲ್ರಿ, ಇದು ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ಈ ಒಂದು ಕೋಣೆಯದೊಂದು ಕಿಟಕಿ ತೆರೆದಿದ್ದರಿಂದ ಆಕಸ್ಮಿಕ ಯಾರೋ ಒಂದು ಬೆಂಕಿ ಕೊಳ್ಳಿ ಹೊಡೆದರ್ಥ ನನ್ನ ಅನಿಸಿಕೆ. ಅದರಲ್ಲಿ ಅವು ನಮ್ಮ ಶಿಕ್ಷಕರ ಸೇವಾ ಪುಸ್ತಕಗಳು ಮತ್ತು ಇನ್ನಿತರ ಮುಖ್ಯ ದಾಖಲೆಗಳು ಯಾವುವು ಇಲ್ಲ. 25 ವರ್ಷ 30 ವರ್ಷದ್ದು ಡೈಮಂಡದು ಫೈಲ್ಗಳು ಅಂದರೆ ಇಂಪಾರ್ಟೆಂಟ್ ದಾಖಲೆಗಳು ಯಾವ ದಾಖಲೆಗಳು ಯಾವಿಲ್ಲ ಸರ್. ಇಲ್ಲಿ ಪ್ಯೂನ್ಗಳೇ ಇಲ್ಲ ಅಂತದಲ್ಲ ಸರ್? ಪ್ಯೂನ್ಗಳು ಇಬ್ಬರು ಅದಾರ ರೀ, ಅವ್ರು ಪೂಜೆ ಮಾಡಿ ಹೋಗ್ಯಾರ. ಆಮೇಲೆ ಯು ಆಫೀಸನ್ನು ಸ್ವಲ್ಪ ಸ್ವಚ್ಛತೆ ಇಲ್ಲ, ಸರಿಯಾಗಿ ಸಿಸ್ಟಮೆಟಿಕ್ವಾಗಿ ಏನೂ ಇಲ್ಲ. ಇಲ್ಲಿ ಹಲವಾರು ಬಾರಿ ಏನಪ್ಪ ಅಂದ್ರೆ ನಾವು ಎಲ್ಲ ಯು ಸಾಬ್ರಿಗೆ ಎಲ್ಲರೂ ಕೇಳಿದ್ದೀವಿ, ಯು ಆಫೀಸೇ ಅನ್ನಲಿಲ್ಲ. ಆ ರೀತಿ ಏನಪ್ಪ ಅಂದ್ರೆ ಸ್ವಚ್ಛತೆ ಇಲ್ಲ, ಶಿಸ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ ಅಂತ ನಮಗೆ ಅನ್ಸಲ್ಲ. ಯಾಕಂದ್ರೆ ಭಾಳ ಸಲ ಬಂದು ಹೇಳಿದ್ದೀವಿ ಅಂದ್ರೂ ಸ್ವಚ್ಛತೆ ಕಾಪಾಡೋಕ್ಕೆ ಈ ಸ್ವಚ್ಛತೆ ಕಾಪಾಡಬೇಕಾಗೋದು ಪ್ಯೂನ್ಗಳ ಕೆಲಸ ಅಲ್ಲ ಸರ್. ಪ್ಯೂನ್ಗಳು ಮಾಡಿ ಅವ್ರ ಮೇಲೆ ಏನೂ ಕ್ರಮ ತೊಗೊಳ್ತಾ ಇಲ್ಲ ರೀ. ಅವ್ರ ಅಧಿಕಾರಿಗಳು ಮಾಡ್ಬೇಕು ರೀ. ನಾವು ಸಂಘದವರಿದ್ದೇವೆ, ನಮ್ಮ ಮೇನಪ್ಪ ಶಿಕ್ಷಕರ ಸೇವಾ ಪುಸ್ತಕ ನಮ್ಮ ಕೆಲಸಗಳು ನಾವು ಕೇಳ್ತೇವೆ ರೀ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಬಿ ಆಫೀಸ್ ಸ್ವಚ್ಛ ಇಡೋದು ಮಾಡೋದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಅಲ್ಲಿ ಸೂಪರಿಂಟ್ ಮ್ಯಾನೇಜರು ಅದಕ್ಕೆ ವ್ಯವಸ್ಥೆ ಪ್ಯೂನ್ಗಳಿಗೆ ಹೇಳಬೇಕು, ಅವ್ರಿಗೂ ಜವಾಬ್ದಾರಿ. ಒಟ್ಟಾರೆಯಾಗಿ ಇದ್ರ ಬಗ್ಗೆ ಅನುಮಾನ ಅದಾವ ಸರ್. ಹಾಂ, ಯಾರು ಆಕಸ್ಮಿಕವಾಗಿ ಮಾಡ್ಯಾರ ಗೊತ್ತಿಲ್ಲ. ಆದರೆ ಅವರು ಸಿದ್ದರಾಮೇಶ್ವರ ಜಯಂತಿ ಮಾಡಿ ಹೋಗ್ಯಾರ, ಯಾರೋ ನೋಡ್ಯಾರ. ಎಲ್ಲ ಶಿಕ್ಷಕರು ನಮ್ಮ ಸೇವಾ ಪುಸ್ತಕ ಸುತ್ತಂತೇಳಿ ನಮಗೆಲ್ಲ ಫೋನ್ ಬಂದು 2 ಸಲ ನೋಡಿ ನಾವು ಇಲ್ಲಿ ಬಂದು ನೋಡಿದಾಗ ಯಾವುದೂ ನಮ್ಮ ಶಿಕ್ಷಕರ ಸೇವಾ ಪುಸ್ತಕಿಗೆ ಹಾನಿಯಾಗಿಲ್ಲ. ಇದು ಒಂದೇ ನಮ್ಮ ನಮ್ಮ ಸಂತೋಷ. ನಾವು ಆಕಸ್ಮಿಕವಾಗಿ ಆಗ್ಯಾವಂದ್ರೆ ನಮ್ಮ ಸೇವಾ ಪುಸ್ತಕಗಳು ಎಲ್ಲ ಸುಟ್ಟವತ್ತು ಹೇಳಿ ಓಡಿ ಬಂದು ಹೋಗ್ವಾರಿ, ಆದರೆ ಏನೂ ಆಗಿಲ್ಲ. ಇದು ಒಂದೇ ಕಾಪಾಡಬೇಕು. ಅದರಲ್ಲಿ ಅವರಿಗೆ ನಾವು ಖುದ್ದಾಗಿ ಭೇಟಿಯಾಗಿ ನಾವು CC ಕ್ಯಾಮ್ರಾ ಅಳವಡಿಸ್ರಿ ಅಂತೆ 2-3 ಸಾರಿ ನಾವು ಮನವಿ ಭೀ ಸಲ್ಲಿಸಿದೆವು. ಅದಕ್ಕೆ ನಾವು ಕಮಿಷನರ್ಗೆ ಸಲ್ಲಿಸಿದೆವು. CC ಕ್ಯಾಮ್ರಾ ಅಂಕರ್ ಹಾಳು ಮಾಡಿಟ್ಟಾರೆ. ಇನ್ನೊಂದು ಎರಡನೇದು ಏನಪ್ಪ ಅಂದ್ರೆ BOR ಹುಜರಾಯ್ ಸರ್ ಇರ್ಬೋದು, ದೇಗಲಮಡಿ ಇರ್ಬೋದು, ಅಜಿಮಲಂಗ ಇರ್ಬೋದು, ಈ ಮೇಡಮ್ ಅವ್ರು ಇರ್ಬೋದು. ನಾವು ಅವ್ರಿಗೆ ಏನಾಗಿದ್ದೆವು, ಗೇಟ್ ಒಂದು ಕೀಲಿ ಹಾಕ್ರಿ. ಇಲ್ಲಿ ಮಗ್ಗಲಿಕ್ಕೆ ಏನಪ್ಪ ಅಂದ್ರೆ ಬಾರ್ಗಳವ, ಅವರು ಕೆಲವ್ರು ನಾನೇ 2-3 ಸಾರಿ ಅವರಿಗೆ ಬಂದು ಬೆದರಿಸಿ ಕಳಿಸೀನಿ. ಅವರಿಗೆ ಪರಮಾರಿ ಕುಂದ್ರಲಿಕ್ಕೆ ಆಗ್ತದೆ. ಇಲ್ಲಿ ಪೂರ್ತಿ ಅಸ್ತವ್ಯಸ್ತ ಆಗಿದೆ, ಇಲಾಖೆನೇ ಅಸ್ತವ್ಯಸ್ತ ಆಗಿದೆ ಸರ್. ರಾತ್ರಿ ಆದ ಕೂಡಲೇ ಈ ಕಾರ್ಯಾಲಯ ಅನೈತಿಕ ಚಟುವಟಿಕೆಗೆ ಒಂದು ತಾಣ ಆಗ್ಯದ ಅನ್ನೋ ಮಾಹಿತಿಗಳದಾವೆ ಸರ್. ಈ ಕುಡಿಯೋದಲ್ಲಿ, ಸಿಗರೇಟ್ ಸೇದೋದಲ್ಲಿ ಮತ್ತು ವಶವಾಟಿಕೆನೂ ಅಂತ ಮಾತು ಕೇಳಿ ಬರ್ಲತ್ತೇವೆ. ನಮ್ಗೆ ಹಂಗೇನು ಕಂಡಿಲ್ಲ. ಇದ್ರ ಬಗ್ಗೆ ತಾವೇನು ಹೇಳ್ತಾರೆ? ಏನು ಗಮನಕ್ಕೆ ಬಂದಿಲ್ಲ. ಆದರೆ ನಾವು ಕಿಲಿ ಹಾಕಂತೆ ಸಾಕಷ್ಟು ಬಾರಿ ಪ್ರತಿಯೊಬ್ಬರು BOರ್ಗೆ ಹೇಳಿದೆವು. ನಾನೇ ಖುದ್ದಾಗಿ ರೊಕ್ಕ ಕೊಡ್ತೀನಿ, ಹೋಗಿ ತೊಂಬರಿ 1 ಲಾಖ ಹಾಕ್ರಿ ಅಂತ ಹೇಳಿದೆವು.
ಈಗ ಈ ದಾಖಲೆಗಳದೇನು ಬೆಂಕಿ ಹತ್ತೋದ್ರ ಬಗ್ಗೆದಾಗ ತಾವು ಏನು ತಮ್ಮ ಅಭಿಪ್ರಾಯ ಏನದ ಸರ್? ಇದೇನು ಉದ್ದೇಶಪೂರ್ವಕದ ಹೆಂಗೆ ಅನ್ನಿಸ್ಲತ್ತೆ ತಮಗೆ? ಇದು ಕರೆಂಟ್ ಶಾಕ್ ಸರ್ಕ್ಯೂಟ್ ಅಲ್ಲ ಅಂತ ಅನ್ನೋ ಮಾಹಿತಿಗಳದ. ಪೊಲೀಸರು ಬಂದು ಅದಕ್ಕೆ ಮಾಹಿತಿ ಪಡ್ಕೊಂಡು ಹೋಗ್ಯಾರ. ಅವರು ನಾವು ಹೇಳಿದ್ರೆ ಸೂಕ್ತ ಆಗಲ್ಲ. ಅವ್ರದ್ದು ಏನು ತನಿಖೆ ಮಾಡ್ತಾರೆ, ತನಿಖೆ ಮಾಡಿದ ತಕ್ಷಣ ಅದ್ರ ಬಗ್ಗೆ ನಾವು ವರದಿ ಹೇಳಬೇಕಾಗ್ತದೆ. ನಾವಾಗಿ ಹೆಂಗೆ ಹೇಳಕ್ಕೆ ಬರ್ತದೆ ಇದ್ರ ಬಗ್ಗೆ? ಏನು ಇನ್ನು ಮುಂದೆ ಇದ್ರ ಬಗ್ಗೆ ಸುರಕ್ಷತೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಬಿ ಅವರಿಗೆ? ನಾವು ಸುರಕ್ಷಿತ ಬಗ್ಗೆ ಅಪ್ಪ ಅಂದ್ರೆ ಮೊದಲ ಗೇಟ್ ಅಳವಡಿಸ್ರಿ ಅಂತ ಹೇಳ್ತಿದ್ದೆವು, CC ಕ್ಯಾಮ್ರಾ ಒಂದು ಮಾಡಂತಿದ್ವು. ಮತ್ತು ಏನಪ್ಪ ಅಂದ್ರೆ ನಮ್ಮ ಲೈಫೇ SRಗಳು ಇರ್ತಾವೆ, ಸೇವಾ ಪುಸ್ತಕ, ಅವು ಭದ್ರತೆ ಇಡಬೇಕು. ಅದು ಒಂದೇ ಸುರಕ್ಷಿತವಾಗಿರಲಿ. ಹೌದು, ಕರೆಕ್ಟ್. ನನಗೂ ನಾ ಬಂದಿನಿ, ನೀವು ಬಂದಿರ್ಬೇಕಂತ ಪೂಜೆಕಂತೇಳಿ ಬಂದಿರ್ಬೇಕಂತೇಳಿ ಬಂದು ಏನೋ ಬಜೆಟ್ ಬಗ್ಗೆ ಏನಾರ ಡಿಸ್ಕಸ್ ಮಾಡ್ಬೇಕಂತೇಳಿ ಬಂದು ನೋಡೋದಕ್ಕೆ ಉರಿನ ಹತ್ತಿದ್ರಿ ನಾವು ಒಳಗೆ. ಅವ್ರು ಬಂದು ನೋಡೋದಕ್ಕೆ ಏಕಟ್ಟು ಹೊಗೆ ಬರ್ಲಂತೀರಿ ವಿಜಯಕುಮಾರ್ ಕೂಡಲ್ರಿ. ಆ ಎಡ್ಡು ಪೂರ್ತಿ ಹೆಂಗಂದ್ರೆ ಇದು ಬರ್ಲಿಕ್ಕೆ ಬಂದಕ್ಕೇನು ಇದು ಮಾಡೋಣ ಹೂವಣಗತ್ತು ನಿಮ್ಗೆ ಗೊತ್ತಿಲ್ಲ. ಒಂದು 15 ನಿಮಿಷ ಕೆಲಸ ಆಯ್ತು ನೋಡ್ರಿ, 15 ನಿಮಿಷನಾಗ ಏನೋ ಚಲೋ ಆಗ್ಯದ ಮೇಡಮ್, ಒಳ್ಳೇದಾಗಿತ್ತು. ಓಕೆ ಓಕೆ, ಬರ್ರಿ ಮೇಡಮ್, ಬರ್ರಿ ಬಂದಿವ್ ಅವ್ರಿಗೆ ಹತ್ತದ್ರಿ. ಹಾಂ, ಲಲಿತವ್ರಿಗೆ ಹತ್ತದ್ರಿ. ಲಲಿತವ್ರು ಟೇಬಲ್ಗೆ ಹಚ್ಚದ ಫಸ್ಟ್, ಅವ್ರ ಟೇಬಲ್ಗೆ ಹಚ್ಚಿದ್ರಿ. ಅದೇ ಅವ್ರ ಟೇಬಲ್ ಸರ್. ಅಲ್ಲಿ ಏನು ಕರೆಂಟ್ ಏನು ಕಾಣ್ತಾ ಇಲ್ಲ. ಅದು ಕಂಪ್ಯೂಟರ್ ಅದ ರೀ, ಹಿಂದೆ ಕಂಪ್ಯೂಟರ್ದ ವೈರ್ ಅದ. ಹೆಂಗೆ ಹತ್ತಲ್ಲ ಹೇಳ್ರಿ, ಹೆಂಗೆ ಅಂತ ಹೇಳಿ ನಾವು ಹೆಂಗೆ ಹತ್ತು ತಿಳ್ಕೊಳ್ಳೋದು? ಇಲ್ಲ, ಫಸ್ಟ್ ಬಂದಾಗ ಏನಾಯ್ತು ಸರ್? ಫಸ್ಟ್ ನೀವು ನೋಡಿದಾಗ ಏನಾಯ್ತಲ್ಲ? ನಾವೇನು ಹೊಗೆ ಬರ್ಲತ್ತಿರಿ ಇದು. ಫಸ್ಟ್ ನೋಡಿದವ್ರು ನೀವೇ? ಹಾಂ, ನಾನೇ ನೋಡೋದು ಫಸ್ಟ್. ಅಲ್ಲಿ ನೀವು ಹೋದಾಗ ಯಾರು ಇದ್ರಿ ಸರ್ ಅಲ್ಲಿ? ಎಲ್ಲಿ ಯಾರು ಇದ್ರೆ ಕಿಲಿ ಇತ್ತು, ಲಾಕ್ ಇತ್ತು. ಅದು ಲಾಕ್ ಇತ್ತು, ಅವಾಗ ಒಳಗೆ ಉರಿ ಹತ್ತದ್ರಿ. ಒಳಗೆ ಹತ್ತಿದ್ರಿ, ಹೊರಗೆ ಹತ್ತಿಲ್ಲ. ಇದು ಒಳಗಿಂದ ಉರಿ ಬಂದರಿ, ಒಳಗಿಂದೆ. ನೀವು ಬರತನ ಲಾಕ್ ಇತ್ತು ಸರ್? ಇದು ಲಾಕ್ ಇತ್ತಲ್ಲ, ಲಾಕ್ ಒಳಗೆ ಹೊಗೆ ಬರ್ತಾ ಇತ್ತು. ಹೊಗೆ ಬರ್ತಾ ಇತ್ತು. ಹೊಗೆ ಬರ್ನಾಗ ಎಲ್ಲರೂ ಉರಿ ಹತ್ತಿ ನಾನು ಎಲ್ಲರಿಗೂ ಫೋನ್ ಮಾಡಿದೆ. ಹೂವಣ್ಣ ಅವ್ರಿಗೆ ಸುಬ್ರಹ್ಮಣ್ಯ ಫೋನ್ ಮಾಡ್ದೆ, ಮಾಡ್ಕೊಂಡು ಇದು ಬಂದರಿ ಅಷ್ಟೇ.